ಮುಂದೆ ಈಗ ಅವರು ವ್ಯಾಪಾರಸ್ಥರು ಏನು ಮಾಡತ್ತಾರ ಹೇಳ್ತೀನಿ ರೀ. ಈಗ ಶಾರ್ಟೇಜ್ ಇತ್ತಂದ್ರೆ ಯಾವುದಾರ ಒಂದು ಪ್ರಾಡಕ್ಟ್, ಈಗ ಫಾರ್ ಎಕ್ಸಾಂಪಲ್ ಕಾಂಪ್ಲೆಕ್ಸ್ ತೊಗೊಳಕತ್ತೀರಿ, ಅದು ಶಾರ್ಟೇಜ್ ಐತಿ, ಅದಕ್ಕೆ ಅಟ್ಯಾಚ್ಮೆಂಟ್ ಕೊಡ್ತಾರೆ ಅವರು. ನೀ ಜಿಂಕ್ ತೊಗೊಂಡ್ರೆ ನಾವು ಕೊಡ್ತೀವಿ, ನೀವು ಮೆಗ್ನೀಷಿಯಮ್ ತೊಗೊಂಡ್ರೆ ನಾವು ಕೊಡ್ತೀವಿ ಅಂದ್ರೆ 1,000-1,200 ರೂಪಾಯಿ ಕೊಟ್ಟು ಗೊಬ್ಬರ ತೊಗೋಬೇಕು. ಅವಾಗ ಉಪಯೋಗ ಇಲ್ಲದಂಥ ವಸ್ತುಗಳನ್ನ ಮಾತ್ರ ಖರೀದಿ ಮಾಡ್ಬೇಕು ಅವ್ನು ಪಾಪ. ಇದೆಲ್ಲಿ ನ್ಯಾಯ ಇದು? ಈ DCG ಬ್ಯಾಂಕ್ನವ್ರು ಏನು ಮಾಡಕತ್ತಾರ? ಏನು ಮಾಡೋದು ನೋಡ್ತಾ ಇದ್ವಲ್ರಿ. ಈಗ ಈಗ ಹೊಸ ಜೊಲ್ಲೆಯವ್ರು ಬಂದಾರ್ರಿ. ಜೊಲ್ಲೆಯವ್ರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಏನೂ ಇಲ್ಲ, ಯಾವುದೇ ರೀತಿ ಈ ಸುಮಾರು ಒಂದು 2 ತಿಂಗಳು ಆಗಕ್ಕೆ ಬಂತು ಈಗ ಅವ್ರು ಅಧಿಕಾರ ಸ್ವೀಕಾರ ಮಾಡಿಕೊಂಡು. ಯಾವುದೇ ರೀತಿಯ ಹೊಸ ಆಶ್ವಾಸನೆಗಳನ್ನಾಗಲಿ ಭರವಸೆಗಳನ್ನಾಗಲಿ ಅಥವಾ ಆ ಉದ್ದೇಶನ ಈಡೇರಿಸುವಂಥ ಮಾತಾಗಲಿ ಅವರಿಂದ ಬರ್ತಾ ಇಲ್ಲ. ಇದು ಏನಾಗಾಯ್ತು ಅಂದ್ರೆ ಬರೀ ರಾಜಕೀಯ ವೈಷಮ್ಯ ಕೊಂಡ್ರೆ ಅವರು, ಆ ಪಾರ್ಟಿ ಈ ಪಾರ್ಟಿ, ಇದರೊಳಗೆ ರೈತರು ಉದ್ಧಾರ ಮಾಡ್ಬೇಕು ಅನ್ನುವಂಥ ಉದ್ದೇಶ ಏನೇನು ಇಲ್ರಿ. ಇದು ಪರಿಹಾರ ಏನಂತ ರೈತರ ಪರಿಸ್ಥಿತಿ ಏನಂತ? ಇದಕ್ಕೆ ಪರಿಹಾರ ನೋಡ್ರಿ, ನಮ್ಮ ರೈತ ಸಂಘಟನೆಗಳು ಹೋರಾಟಕ್ಕೆ ಇಳಿಬೇಕು. ಆಮೇಲೆ ಈಗೇನು ಡೈರೆಕ್ಟ್ರುಗಳದಾರಲ್ಲ, ಪ್ರತಿ ಇಂಥ ನೋಟಿಫಿಕೇಶನ್ ತರಿಸ್ಬೇಕು. ಅಪೆಕ್ಸ್ ಬ್ಯಾಂಕಿನ ನಮಗೆ ಬೇಕಂದ್ರೆ ನಾನೇ ಕೊಡಕ್ಕೆ ತಯಾರದೀನಿ. ಪ್ರತಿ ರೈತ ಸಂಘಗಳು ಕೇಳಿದ್ರೆ ನಾ ಕೊಡ್ತೇನೆ ಅದನ್ನು. ಈ ಅಪೆಕ್ಸ್ ಬ್ಯಾಂಕಿನ ನಿಯಮಾವಳಿಗಳ ಪ್ರಕಾರ ನಮಗೆ ಸಾಲ ಕೊಡ್ರಿ, ಇಲ್ಲ ನಿಮ್ಮನ್ನು ಮುಂದೆ ಬಿಡೋದಿಲ್ಲ. ಅಲ್ಲಿ ಲೋಕಲ್ ಡೈರೆಕ್ಟ್ರು ಹೇಳ್ಕೊಂಡು ಕುಂಡ್ರದ. ನೀವೇನು ಮಾಡಕತ್ತೀರಿ? ನಮಗೆ ಈಗ ರೇ ಫಾರ್ ಎಕ್ಸಾಂಪಲ್ ಗೋಕಾಕ್ ತಾಲೂಕು PKPS ಇಂದ ಹೋಗ್ಯಾರಪ್ಪ ಒಬ್ಬ ರಿಪ್ರೆಸೆಂಟೇಟಿವ್, ಮೂಡಲಗಿ ತಾಲೂಕಿನಿಂದ ಹೋಗ್ಯಾರ, ಖಾನಾಪುರ ತಾಲೂಕಿನಿಂದ ಹೋಗ್ಯಾರ. ಆಯಾ ತಾಲೂಕಿನ ರೈತರ ಒಕ್ಕಟ್ಟಾಗಿ ಈ ಸಾಲ ನಮಗೆ ಕೊಡಿಸಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ಹೌದು, ಪ್ರತಿ PKPS ಸದಸ್ಯರು ಜೊತೆಗೆ ರೈತರು ಬೆನ್ನು ಹತ್ತಿದ್ರೆ ಸಾಧ್ಯ ಐತಿ. ಇದನ್ನು ಮಾಡ್ಬೇಕು ನಾವು. ಆಮೇಲೆ ಇವರು ಸಹಿತ ನೋಡ್ರಿ, ನಾವು ಡೆಮೊಕ್ರಾಟಿಕ್ ದೇಶದೊಳಗಿದ್ದವ್ರು, ಹೌದು, ಪ್ರಜಾಪ್ರಭುತ್ವದೊಳಗೆ ನಾವು ಹೇಳ್ತೀವಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಮ್ಮ ಆಡಳಿತ ನಡ್ಸಕ್ಕೆ ಬರ್ತೀವಿ ಅಂತ. ಇವರು ಹಂಗೆ, ಇವರು ಅದನ್ನು ಹೊರತುಪಡಿಸಿಲ್ಲ. ರೈತರಿಂದ ಅಲ್ಲ, ರೈತರಿಗಾಗಿ ರೈತರಿಗೋಸ್ಕರ ಹೋಗ್ಯಾರ ಇವ್ರು ಅಲ್ಲೇ. ಮತ್ತೆ ಇವ್ರು ಮಾಡಾಕತ್ತದ್ದೇನ? ಈ ಡೈರೆಕ್ಟ್ರುಗಳೆಲ್ಲ ಅಲ್ಲಿ ಕೇಳ್ಬೇಕಲ್ಲ, ಬೋರ್ಡ್ ಮೀಟಿಂಗ್ನೊಳಗೆ ಏನು ಕೇಳ್ತಾರೆ ಇವರು? ಕೂತ್ ಚಾ ಕುಡ್ದು ಬರೋದು, ಚಾ ಬಿಸ್ಕೆಟ್ ಮತ್ತೆ ನಮ್ಮ ಪರ್ಸೆಂಟೇಜ್ ಏನೈತೆ ತಗೊಂಡ್ ಬಂದ್ಬಿಡುದು. ಅಧ್ಯಕ್ಷರಾದವ್ರಿಗೆ ಜ್ಞಾನ ಬೇಕಲ್ಲ, ಇದು ಬೇಕಲ್ಲ. ಇದು ಅಧ್ಯಕ್ಷರಾದವ್ರಿಗೆ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸ್ಬೇಕಲ್ಲ. ಇದು ಅಪೆಕ್ಸ್ ಬ್ಯಾಂಕ್ ನಿಯಮಾವಳಿಗಳ ಪ್ರಕಾರ ಒಂದು PKPS ಒಳಗಿರುವಂಥ ರೈತರ ಸದಸ್ಯರಿಗೆ ಕಬ್ಬಿನ ಬೆಳೆಗೆ ವಾರ್ಷಿಕವಾಗಿ ಇರುವಂಥ ಕಬ್ಬಿನ ಬೆಳೆಗೆ ಇಷ್ಟು ರೊಕ್ಕ ಕೊಡ್ಬೇಕಂತ ಐತಪ್ಪ, ನೀವು ಅಟ್ ಕೊಡ್ರಿ. ಅಲ್ರಿ, ಪ್ರೈವೇಟ್ ಪಾರ್ಟಿಗಳು 100-120 ಕೋಟಿ ರೂಪಾಯಿ ಗಂಟೆ ಕೊಡ್ತೀರಿ, ನೀವು ರೈತರಿಗೆ ಯಾಕೆ ಕೊಡೋದಿಲ್ಲ? ಈಗ ಒಬ್ಬ ರೈತ ಒಂದು ಮಿನಿಮಮ್ ರೀ, ಈಗ ನಮ್ಮಲ್ಲಿ ಹೋಲ್ಡಿಂಗ್ಸ್ 5 ಎಕರೆ ಅದಾವೆ. 5 ಎಕರೆ ಹೊಂದಿದಂಥ ಒಬ್ಬ ರೈತ ಮಿನಿಮಮ್ ಅದರ ಆಸ್ತಿ ಮೌಲ್ಯ ಎಷ್ಟು? ಈಗ 2 ಕೋಟಿ ರೂಪಾಯಿ. ಹೌದ್ರಿ, 2 ಕೋಟಿ ರೂಪಾಯಿ ಅಡುಗೆ ಮಾಡ್ಕೋತಾನೆ ನೀವು, ಅದ್ರ ಮೇಲೆ ಭೋಜ ಇರಿಸಿರ್ತಾನೆ. ಎಲೆ ಪುಣ್ಯಾತ್ಮ, ನಿನಗೆ 1 ಲಕ್ಷ ಕೊಡಾಕೆ ಏನು ಹೋಗೈತಿ? ಹೌದು,